ಹಾಯ್ ಹಲೋ ನಮಸ್ಕಾರ ದೇವರು. ಈ ಕ್ಯಾಪ್ ಕಟ್ಟಲ್ಲಿ ಏನಾಗುತ್ತೆ ಅಂದರೆ ಕನ್ನಡ ಟೆಕ್ಸ್ಟು ಟೈಪ್ ಮಾಡೋಕ್ಕೆ ಹೋದರೆ ಅದು ಬೇರೆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಸೊಲ್ಯೂಷನ್ ಇದೆ, ಅದು ಏನಂತ ನಾವು ನೋಡೋಣ ಬನ್ನಿ. ನೋಡಿ, ಟೈಪ್ ಮಾಡ್ತಾಯಿದ್ದೀನಿ, ಅದು ರೈತರ ಮಕ್ಕಳ ಅಂತ, ಆದರೆ ಅದು ಸರಿಯಾಗಿ ಬರ್ತಾಯಿಲ್ಲ. ಅದಕ್ಕೆ ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಆ್ಯಪ್ ಇದೆ, ಅದನ್ನ ಓಪನ್ ಮಾಡಿಕೊಂಡು ಅದು ಫೋರ್ತ್ ಆಪ್ಷನು ಕ್ಲಿಕ್ ಮಾಡಿಕೊಂಡು ಟ್ರಾನ್ಸ್ಪರೆಂಟ್ ಆನ್ ಮಾಡ್ಕೋಬೇಕು. ಅದಾದಮೇಲೆ ಸ್ಟೈಲ್ಸ್ಗೆ ಹೋಗಿ ಬ್ರೌಸ್ ಅಂತ ಹೊಡಿಬೇಕು. ಅಲ್ಲಿ ಯಾವುದು ಫಾಂಟ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನಾರ್ಮಲಾಗೂ ಮಾಡ್ಬೋದು. ಫಾಂಟ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಸೆಂಟ್ರಿಗೆ ಕೂರಿಸ್ಕೋಬೇಕು. ಅದಾದಮೇಲೆ ಮೇಲೆ ಲೆಫ್ಟ್ ಸೈಡಲ್ಲಿ ಪೆನ್ಸಿಲ್ ಥರ ಕಾಣ್ತಿದೆಯಲ್ಲ, ಅಲ್ಲಿ ಓಪನ್ ಮಾಡಬೇಕು. ಆವಾಗ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ, ಅದು ಕ್ಯಾನ್ಸಲ್ ಮಾಡಿ ನಿಮ್ಗೆ ಏನು ಬೇಕು ಅದನ್ನು ಅಲ್ಲಿ ಟೈಪ್ ಮಾಡ್ಕೋಬೇಕು. ರೈತರ ಮಕ್ಕಳು ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ, ಅದನ್ನು ಸೆಂಟ್ರಿಗೆ ಕೂರಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಅಲ್ಲಿ ಸ್ಟೈಲ್ ಅಂತ ಇದೆ, ಅಲ್ಲಿ ಬೋಲ್ಡ್ ಅಂತ ಕೊಡಬೇಕು. ಆವಾಗ ನಿಮ್ಮದು ಏನು ಬರೆದಿದ್ದೀರ ಆ ವರ್ಲ್ಡು ಬೋಲ್ಡಾಗಿ ಕಾಣಿಸುತ್ತೆ. ಅದಾದಮೇಲೆ ಸೇವ್ ಕೊಟ್ಬಿಟ್ಟು ಅದರಲ್ಲಿ ಆಲ್ಟ್ರಾ ಅಂತ ಡಿಫಿಟ್ಗೆ ಹಾಕ್ಬಿಟ್ಟು ಆಮೇಲೆ ಸೇವ್ ಕೊಡಬೇಕು. ಅದು ಗ್ಯಾಲರಿಗೆ ಸೇವ್ ಆಗುತ್ತೆ. ಮತ್ತು ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಬೇರೆ ಕ್ಯಾಪ್ಷನ್ ನಾನು ಬರೆದು ತೋರಿಸ್ತೀನಿ. ಅದು ಮತ್ತೆ ಟ್ರಾನ್ಸ್ಪರೆಂಟ್ ಹಾಕ್ಕೊಂಡು ನ್ಯೂ ಟೆಕ್ಸ್ಟ್ ಸೆಂಟ್ರಿಗೆ ಕೂರಿಸ್ಕೊಂಡು ಆಮೇಲೆ ಸ್ಟೈಲ್ಸ್ಗೆ ಹೋಗಿ ಬ್ರೌಸ್ ಅಂತ ಕೊಟ್ಟು ನಿಮ್ಗೆ ಯಾವ್ದು ಬೇಕು ಫಾಂಟ್ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಪೆನ್ಸಿಲ್ ಕೊಡಿ. ಆಮೇಲೆ ನೆಕ್ಸ್ಟ್ ನ್ಯೂ ಟೆಕ್ಸ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟು ನಿಮ್ಗೆ ಏನು ಬೇಕು ಅದನ್ನ ಅಲ್ಲಿ ಟೈಪ್ ಮಾಡ್ಕೊಳ್ಳಿ. ನಾನು ನೆಮ್ಮದಿಯ ತೇರು ಅಂತ ಟೈಪ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಓಕೆ ಕೊಡಿ. ಮತ್ತು ಸೆಂಟ್ರ್ ಕೂರಿಸ್ಕೊಂಡು ಸ್ವಲ್ಪ ಸ್ಕ್ರಾಲ್ ಮಾಡಿ ಸ್ಟೈಲ್ ಅಂತ ಕೊಡಿ, ಆಮೇಲೆ ಬೋಲ್ಡ್ ಅಂತ ಕೊಡಿ. ಆವಾಗ ಏನು ವರ್ಡ್ ಬರೆದಿದ್ದೀರ ಅದು ಬೋಲ್ಡಾಗಿ ಕಾಣುತ್ತೆ. ಮತ್ತು ಅದಾದಮೇಲೆ ಸೇವ್ ಕೊಟ್ಬಿಟ್ಟು ಸೇವ್ ಎಸ್ ಇಮೇಜ್ ಅಂತ ಕೊಡಿ. ಆಮೇಲೆ ಆಲ್ಟ್ರಾ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಕೊಡಿ, ಆವಾಗ ಡೈರೆಕ್ಟ್ ಗ್ಯಾಲರಿ ಸೇವ್ ಆಗುತ್ತೆ. ಅದಾದಮೇಲೆ ಕ್ಯಾಪ್ ಕಟ್ ಓಪನ್ ಮಾಡಿಕೊಂಡು ನೀವು ಯಾವ್ದು ಎಡಿಟ್ ಮಾಡ್ಕೊಂಡಿದ್ದೀರ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆ್ಯಡ್ ಅಂತ ಕೊಟ್ಬಿಟ್ಟು ಅದನ್ನು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಫ್ರೇಮಲ್ಲಿ ಕೊಂಡ್ಸ್ಕೊಂಡು ಸ್ವಲ್ಪ ಬಿಗ್ ಸ್ಮಾಲ್ ಏನಾದ್ರು ಮಾಡ್ಬೋದು, ಅದನ್ನು ಕೊಂಡ್ಸ್ಕೊಳ್ಳಿ. ಮತ್ತು ಅದಾಗಿದ ತಕ್ಷಣ ನಿಮಗೆ ವಿಡಿಯೋ ಫುಲ್ ಬೇಕಾ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ ಮತ್ತೆ ಓವರ್ಲೇ ಅಂತ ಕೊಟ್ಕೊಳ್ಳಿ. ಮತ್ತು ಇನ್ನೊಂದು ಯಾವ್ದು ಎಡಿಟ್ ಮಾಡ್ಕೊಂಡಿರ್ತೀರ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲಿ ಬೇಕಲ್ಲಿ ಅದನ್ನು ಎಲ್ಲಿ ಬೇಕಲ್ಲಿ ಕೂರಿಸ್ಕೊಳ್ಳಿ. ಮತ್ತು ಈ ಕ್ಯಾಪ್ ಕಟ್ಟು ಎಲ್ಲ ಕಡೆ ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ. ಅದು ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಕ್ಯಾಪ್ ಕಟ್ ಅಂತ ಮೆಸೇಜ್ ಹಾಕಿ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಎಷ್ಟೇ ಈ ಥರ ಕ್ಯಾಪ್ ಕಟ್ಟಲ್ಲಿ ಈಸಿಯಾಗಿ ಎಡಿಟ್ ಮಾಡ್ಬೋದು. ಮತ್ತು ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈ ತರ ಲೈಫ್ ಬ್ರೋ, ಕೋಟಿ ಕೊಟ್ಟು ಸಿಗಲ್ಲ. ಕೆಲವೊಂದ್ಸಲ ನಮ್ಗೆ ಲಕ್ಷಾಂತರ ರೂಪಾಯಿ ಕಾರಲ್ಲಿರುವಂತ ಕಂಫರ್ಟಬಲ್ ಸೀಟ್ ಮೇಲೆ ಕೂರೋಕ್ಕಿಂತ ಜಾಸ್ತಿ ಖುಷಿ ಈ ತರ ಜಾಗಗಳಲ್ಲಿ ಸಿಗುತ್ತೆ. ಜೀವನದಲ್ಲಿ ನಾವು ಮಾಡೋ ಕೆಲಸ ನಿಯತ್